ವೇದವ್ಯಾಸರು ರಚನೆ ಮಾಡಿದಂತಹ ಈ ಶ್ರೀಮದ್ಭಾಗವತ ಅದನ್ನು ಯಾಕೆ ಅವರು ರಚನೆ ಮಾಡಿದರು, ಆ ರಚನೆಯಲ್ಲಿ ಹಿಂದಿರುವಂತಹ ಸಂಕಲ್ಪ ಏನು, ಇದನ್ನು ಬಹಳ ಸುಂದರವಾಗಿ ನಾವು ಭಾಗವತದಲ್ಲಿ ನೋಡ್ತೇವೆ. ಹೀಗೆ ಸುಮ್ಮನೆ ಆಶ್ರಮ, ಶಮ್ಯಾಪ್ರಾಸ ಹೇಳುವ ಹೆಸರಿನ ಆಶ್ರಮದಲ್ಲಿ ವೇದವ್ಯಾಸರು ಕುಳಿತು ತಲೆಬಿಸಿ ಮಾಡ್ತಾ ಇದ್ದಾರೆ. ತಲೆಬಿಸಿ ಏನು ಅಂತ ಕೇಳಿದರೆ, ಇಷ್ಟೆಲ್ಲ ಪುರಾಣಗಳನ್ನು ಬರೆದಿದ್ದೇನೆ, ನಾನು ಲೋಕಕ್ಕೆ ಕೊಟ್ಟಿದ್ದೇನೆ, ಬ್ರಹ್ಮಸೂತ್ರಾದಿಗಳನ್ನು ರಚನೆ ಮಾಡಿ ವೇದಾಂತ ವಾಕ್ಯಗಳಲ್ಲಿರುವಂತಹ ಉಪನಿಷದ್ವಾಕ್ಯಗಳಲ್ಲಿರುವಂತಹ ಜಿಗುಟನ್ನು ಬಿಡಿಸಿ ಲೋಕಕ್ಕೆ ಕೊಟ್ಟಿದ್ದೇನೆ, ಆಸಕ್ತಿಗಳಿಗೆ, ಜಿಜ್ಞಾಸುಗಳಿಗೆ. ಅದಕ್ಕಿಂತ ಮುಖ್ಯವಾಗಿ ಸ್ತ್ರೀಯರಿಗೆ, ಇತರ ವ್ಯಕ್ತಿಗಳಿಗೆ, ಎಲ್ಲರಿಗೂ ಕೂಡ ಅನುಕೂಲವಾಗುವಂತಹ ಮಹಾಭಾರತ ಹೇಳುವ ಮಹತ್ತಮವಾದಂತಹ ಸಂವಿಧಾನವನ್ನು ಕೂಡ ರಚನೆ ಮಾಡಿ ಕೊಟ್ಟಿದ್ದೇನೆ. ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಬೇರೆ ಬೇರೆ ಸಂಗತಿಗಳು, ಧರ್ಮಶಾಸ್ತ್ರದ ವಿಚಾರ ಇರ್ಬೋದು, ಇನ್ನಿತರ ಜೀವನ ವಿಧಾನಗಳಿರ್ಬೋದು, ಎಲ್ಲವನ್ನೂ ಹೇಳಿಯಾಗಿದೆ. ಆದರೂ ಕೂಡ ನನಗೆ ಯಾಕೋ ಮನಸ್ಸು ಸಮಾಧಾನ ಆಗುವುದಿಲ್ಲ, ಕೇಳ್ತಾ ಇಲ್ಲ. ಏನೋ ಒಂದು ಆತಂಕವೋ, ಏನೋ ಒಂದು ಅತೃಪ್ತಿಯೋ, ಏನೋ ಒಂದು ಅಪೂರ್ಣತೆಯ ಸಂಗತಿಗಳು ಆಗಾಗ ಹೊಡೆತವನ್ನು ಕೊಡ್ತಾ ಇದೆ ಮನಸ್ಸಿಗೆ. ಯಾಕೆ ಹೀಗಾಗ್ತದೆ? ಇರ್ಬೋದು, ಯಾವುದೇ ಒಂದು ನಾನು ರಚನೆ ಮಾಡಿದಂತಹ ಪುರಾಣಗಳಿರ್ಬೋದು, ಇತರ ಸಂಗತಿಗಳಿರ್ಬೋದು, ಮಹಾಭಾರತ ಇರ್ಬೋದು, ಅಲ್ಲೆಲ್ಲೂ ಕೂಡ ಭಾಗವತರಿಗೆ ಪ್ರಿಯವಾಗುವಂತಹ ಸಂಗತಿಗಳನ್ನು ಹೇಳಲೇ ಇಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಎಷ್ಟೇ ದೊಡ್ಡ ಲೇಖನ ಬರಿಬೋದು, ಎಷ್ಟೇ ದೊಡ್ಡ ಗ್ರಂಥ ಬರಿಬೋದು, ಆ ಗ್ರಂಥದಲ್ಲಿ ಅಚ್ಯುತನ ಸಂಗತಿ ಬಾರದೇ ಇದ್ದರೆ ಆ ಗ್ರಂಥ ಚ್ಯುತವಾಗಿ ಬಿಡ್ತದೆ. ಅದು ಸಜ್ಜನ ಸಮೂಹದಲ್ಲಿ ಸ್ವೀಕಾರ ಆಗುವುದಿಲ್ಲ. ಅದಕ್ಕೆ ವಾಯಸತೀರ್ಥ ಅಂತ ಹೇಳ್ತಾರೆ. ನಾವು ಎಷ್ಟು ಅನೇಕರು ಗ್ರಂಥ ಬರಿತೇವೆ, ಲೇಖನ ಬರಿತೇವೆ. ನಮ್ಮೆಲ್ಲ ಗ್ರಂಥದಲ್ಲಿ ಒಂದು ವೇಳೆ ಅದಿಲ್ಲದಿದ್ದರೆ ಇವತ್ತಿಂದ ಸೇರಿಸಿಕೊಳ್ಳಿ, ನಿಮ್ಮ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡಿ, ನೀವು ಮಾಡುವಂತಹ ರಚನೆ ಮಾಡುವ ಗ್ರಂಥದಲ್ಲಿ ಕೃಷ್ಣನ ಬಗ್ಗೆ ಅಲ್ಲಲ್ಲಿ ಮಾತಾಡಿ. ಇಲ್ಲದಿದ್ದರೆ ಏನಾಗ್ತದೆ ಗೊತ್ತಾ? ಕಾಗೆಗಳು ಸ್ನಾನ ಮಾಡುವ ನೀರಿನ ಹೊಂಡ ಅಂತ ವಾಯಸತೀರ್ಥ. ಹಂಸತೀರ್ಥ ಆಗಬೇಕು. ಮಾನಸ ಹಂಸಗಳು ಬಂದು ಎಲ್ಲಿ ಸ್ನಾನ ಮಾಡ್ತವೆ? ಮಾನಸ ಸರೋವರದಲ್ಲಿ ಮಾಡ್ತವೆ. ಮಾನಸ ತೀರ್ಥ ಆಗಬೇಕು, ವಾಯಸ ತೀರ್ಥ ಅಲ್ಲ. ನಮ್ಮ ಎಲ್ಲ ಗ್ರಂಥಗಳು ಅದು ಮಾನಸ ತೀರ್ಥವಾದರೆ ಮಾತ್ರ ಸಜ್ಜನರಿಂದ ಪುರಸ್ಕೃತವಾಗ್ತದೆ. ಅದನ್ನೇ ವ್ಯಾಸರು ಚಿಂತನೆ ಮಾಡ್ತಾ ಇದ್ದಾರೆ. ನಾನು ಹೇಳಿದಂತಹ ಎಲ್ಲ ಗ್ರಂಥಗಳಲ್ಲಿ ಭಾಗವತರಿಗೆ ಪ್ರಿಯವಾದಂತಹ ಸಂಗತಿಗಳು ಬಂದಿಲ್ಲ. ಯಾವುದು ಭಾಗವತರಿಗೆ ಪ್ರಿಯವಾಗಿರ್ತದೋ ಅದು ಪರಮಹಂಸರಿಗೂ ಪ್ರಿಯವಾಗಿರ್ತದೆ. ಯಾವುದು ಪರಮಹಂಸ ಪರಿವ್ರಾಜಕರಿಗೆ ಪ್ರಿಯವಾಗಿರ್ತದೋ ಅದು ಅಚ್ಯುತನಿಗೂ ಪ್ರಿಯವಾಗಿರ್ತದೆ. ಅಂದರೆ ಏನು? ನನ್ನ ಆರಾಧ್ಯ ದೈವವೆನಿಸಿದಂತಹ ಗೋಪಾಲಕೃಷ್ಣ ಸ್ವಾಮಿಯ ಬಗ್ಗೆ ನಾ ಎಲ್ಲೂ ಕೂಡ ವಿಸ್ತಾರವಾಗಿ ಮಾತಾಡಿಲ್ಲ. ಇದುವೇ ನನ್ನ ಆತಂಕಕ್ಕೆ, ನನ್ನ ಅಪೂರ್ಣತೆಗೆ ಕಾರಣ ಅಂತ ಅವರಿಗೆ ಅವರ 6ನೇ ಇಂದ್ರಿಯಕ್ಕೆ ಗೊತ್ತಾಯಿತು. ಹಾಗಾಗಿ ಆ ಹೊತ್ತಿನಲ್ಲಿ ಆಲೋಚನೆ ಮಾಡಿಕೊಂಡು ಇರುವ ಸಂದರ್ಭದಲ್ಲಿ ನಾರದರು ಬರ್ತಾರೆ. ಯಾಕೆ ಹೀಗಿದ್ದೀರಿ ನೀವು ಅಂತ ಕೇಳಿದವಾಗ ನಿಮಗೆಲ್ಲ ಗೊತ್ತುಂಟು, ನಾವು ಹೇಳಬೇಕು ಅಂತಿಲ್ಲ, ಆದರೂ ಕೂಡ ಹೀಗೆ ಸಮಸ್ಯೆ. ಈಗ ಕೆಲವು ದಿವಸ ಆಯಿತು ತಲೆಬಿಸಿ ಮಾಡುವುದು, ವಿಷಯ ಹೀಗೆ ಉಂಟು, ಏನು ಮಾಡುವುದು? ಏನಿಲ್ಲ, ನೀನು ಸಂಕಲ್ಪ ಮಾಡಿದಾಗ ಮುಂದುವರಿ ಅಂತಂದರು ನಾರದರು. ಕೃಷ್ಣನ ಬಗ್ಗೆ ವಿಸ್ತಾರವಾಗಿ ವರ್ಣಿಸು. ಎಷ್ಟು ವರ್ಣಿಸಿದರೂ ಕಡಿಮೆ. ಕೃಷ್ಣನ ಬಗ್ಗೆ ವರ್ಣಿಸು, ಅದು ಲೋಕದಲ್ಲಿ ಸಜ್ಜನ ಸ್ವೀಕೃತವಾಗ್ತದೆ ಅಂತ ಅನುಗ್ರಹಿಸಿ ಹೊರಟರು. ನಾರದರು ಹೋದ ಮೇಲೆ ಸರಸ್ವತೀ ನದಿ ತೀರದ
ನದಿಯ ಶಬ್ದ ಜೊಳು ಜೊಳು ನಿನಾದ ಅವರ ಕಿವಿಗೆ ಕೇಳಿಸಿತು. ಇವರಿಗೆ ಪ್ರಾಯಶಃ ಕೇಳಿಸಿರಲಿಲ್ಲ. ಸರಸ್ವತಿಯ ಜುಳು ಜುಳು ನಿನಾದ ಏನು ಅಂತ ಕೇಳಿದರೆ, ಮತ್ತೆ ಅಜ್ಞಾನವೆಂಬಂತಹ ಪೊರೆಯಿಂದ ಕೂಡಿದ ಜ್ಞಾನದ ಸ್ವರೂಪ ತಲೆ ಎತ್ತಿ ನಿಲ್ಲುವುದಕ್ಕೆ ಹೊರಟಿತು. ಸರಸ್ವತಿ ನದಿ ತೀರದಲ್ಲಿರುವಂತಹ ಆಶ್ರಮ ಶಮ್ಯಾಪ್ರಾಸ. ಆ ಆಶ್ರಮದಲ್ಲಿ ಸುಮ್ಮನೆ ಕೂತು ಅವರ ಆರಾಧ್ಯ ದೈವವಾದ ಕೃಷ್ಣನನ್ನು ಧ್ಯಾನಿಸುವುದಕ್ಕೆ ತೊಡಗ್ತಾರೆ. ಆವಾಗ ಎಲ್ಲವೂ ಕೂಡ ಅವರ ಗೋಚರಕ್ಕೆ ಬರ್ತದೆ. ಬಂದು ಶ್ರೀಮದ್ಭಾಗವತ ರಚನೆಯಾಗ್ತದೆ ಸರಸ್ವತಿ ನದಿ ತೀರದಲ್ಲಿ. ಅಂತಹ ಒಂದು ಅತ್ಯದ್ಭುತವಾದ ಗ್ರಂಥ ಶ್ರೀಮದ್ಭಾಗವತ. ಇದೊಂದು ಜೀವಂತ ಗ್ರಂಥ ಅಂತ ನಾ ಹೇಳಿದೆ. ಜೀವಂತ ಗ್ರಂಥ ಅಂದರೆ ಜೀವವಿರುವ ಗ್ರಂಥ. ನಮ್ಮ ಎಲ್ಲ ವಾಂಗ್ಮಯ ಪ್ರಪಂಚವೇ ಜೀವಂತವಾದುದು. ಆದರೆ ಇದರಲ್ಲಿ ನಾವು ಹೆಚ್ಚಿನ ಜೀವಂತಿಕೆಯನ್ನು ಕಾಣುತ್ತೇವೆ. ನಮ್ಗೆ ಗೊತ್ತಿದೆ ಕೆಲವೆಲ್ಲ ಸಂಗತಿಗಳು. ಇಲ್ಲಿ ಒಂದೊಂದು ಅಧ್ಯಾಯದಲ್ಲಿರ್ಬೋದು, ಒಂದೊಂದು ಸ್ಕಂಧಗಳಲ್ಲಿರ್ಬೋದು ಏನೋ ಒಂದು ವಿಚಿತ್ರ ಕಾಣ್ತದೆ ಸ್ವಲ್ಪ ಹೀಗೆ ಆಳವಾಗಿ ಓದ್ತಾ ಹೋದರೆ. ಕೆಲವೊಂದು ಸಂಗತಿಗಳನ್ನು ಅಲ್ಲಲ್ಲಿ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದ್ದಾರೆ ವ್ಯಾಸರು. ಏನು ಅಂತ ಇನ್ನೂ ಪೂರ್ತಿ ಅರ್ಥ ಆಗಲಿಲ್ಲ, ಇನ್ನೂ ಒಳಗಿಳಿಬೇಕಾಗ್ತದೆ. ಅದಕ್ಕೆ ಅಲ್ಲಲ್ಲಿ ಕೆಲವು ಕಂಪನ ಆಗ್ತದೆ ನಮಗೆ ಇದ್ದಕ್ಕಿದ್ದ ಹಾಗೆ. ಕಾರಣ ಇಷ್ಟೇ, ಅವತಾರ ಉದ್ಯೋಗವನ್ನು ಮುಗಿಸಿದಂತಹ ಶ್ರೀಕೃಷ್ಣ ಸ್ವಾಮಿ ಮುಂದೆ ತನ್ನ ಸ್ವಧಾಮಕ್ಕೆ ತೆರಳುವುದಕ್ಕೆ ಸಂಕಲ್ಪ ಮಾಡಿ ಉದ್ಯುಕ್ತನಾಗಿದ್ದಾನೆ. ಆ ಕಾಲಕ್ಕೆ ಅವನ ಪರಮ ಭಕ್ತರಲ್ಲಿ ಅನ್ಯತಮನೆನಿಸಿದಂತಹ ಉದ್ಧವ ಬಂದು ಕೇಳ್ತಾನೆ, ಸ್ವಾಮಿ ನೀವು ಹೊರಟು ಹೋಗ್ತೀರಿ ಅಂತ ಸುದ್ದಿ ಸಿಕ್ತು ನಮಗೆ, ನಮ್ಮನ್ನೆಲ್ಲ ಬಿಟ್ಟು ಹೋಗುವುದ? ನಾವು ಬರ್ತೇವೆ ಅಂತಂದ ಉದ್ಧವ. ನಾವು ಬರ್ತೇವೆ, ಹಾಗೆಲ್ಲ ಬರಲಿಕ್ಕಿಲ್ಲ. ಹಾಗಾದರೆ ನಾವು ಯಾರನ್ನು ಶರಣು ಹೊಂದಬೇಕು ಅಂತ ಕೇಳಿದಾಗ ಕೃಷ್ಣ ಆಲೋಚನೆ ಮಾಡಿದ ಪ್ರಭಾಸ ಕ್ಷೇತ್ರದಲ್ಲಿ. ಹೌದು, ನಮ್ಮ ಅತ್ಯಂತ ಪ್ರಿಯ ಭಕ್ತರಿಗೆ ನಾವು ಏನು ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಸಂಕಲ್ಪ ಮಾಡಿ ವೇದವ್ಯಾಸರಿಂದ ರಚಿತವಾದಂತಹ ಸಂಕಲ್ಪಿಸಲ್ಪಟ್ಟಂತಹ ಏನು ವೇದ ರಾಶಿಗಳ ಅರ್ಥದ ವಿಸ್ತಾರವಾದಂತಹ ಗ್ರಂಥ ಏನಿತ್ತು, ಆ ಗ್ರಂಥದ ಒಳಗಡೆ ತಾನು ಸೇರಿಕೊಂಡನಂತೆ. ಸ್ವಕೀಯಂ ಯದ್ ಭವೇತ್ ತೇಜ ತಚ್ಚ ಭಾಗವತೆ ದಧಾತ್. ತನ್ನದೇ ಆದಂತಹ ಯಾವ ತೇಜಸ್ಸುಂಟು ಅದನ್ನು ಭಾಗವತದಲ್ಲಿಟ್ಟ. ತೇಜಸ್ಸು ಅಂತಂದರೆ ಸಾಕ್ಷಾತ್ ಕೃಷ್ಣನೇ ಪ್ರವೇಶ ಮಾಡಿದ ಅನ್ನುವ ಅರ್ಥ. ಅಲ್ಲಿ ಹೋಗಿ ಸೇರಿದ ಕಾರಣ ಇವತ್ತು ಒಂದು ಮನೆಯಲ್ಲಿ ಶ್ರೀಮದ್ಭಾಗವತ ಗ್ರಂಥ ಇದೆ ಅಂತಂದರೆ ಕೃಷ್ಣನ ಸಾನ್ನಿಧ್ಯ ಇದೆ ಅಂತ ಅರ್ಥ. ಅದಕ್ಕೆ ನೀವು ನಿತ್ಯ ಪುಷ್ಪಾದಿಗಳನ್ನು ಅರ್ಚಿಸ್ತಾ ಇದ್ದರೆ ನಿಮಗೆ ಕೃಷ್ಣನ ಅಭಯಹಸ್ತ ಯಾವತ್ತೂ ಕೂಡ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಅದೊಂದು ಜೀವಂತಿಕೆಯನ್ನು ಹೊಂದಿರುವಂತಹ ಗ್ರಂಥ. ಅಂತಹ ಅದ್ಭುತವಾದ ಗ್ರಂಥದ ಕುರಿತಾಗಿ ವ್ಯಾಸರೇ ಹೇಳ್ತಾರೆ. ಏನು ಅಂತ ಕೇಳಿದರೆ, ವೇದ ವೃಕ್ಷದಿಂದ ಪತಿತವಾದಂತಹ ಒಂದು ಮಹಾ ಫಲ, ಅತ್ಯಂತ ಸಿಹಿಯಾದಂತಹ ಫಲ. ಆ ಸಿಹಿಯಾದಂತಹ ಫಲ ಹೇಗಿದೆ ಅಂತ ಕೇಳಿದರೆ, ತೊಗಟೆ ಇಲ್ಲದ ಒಂದು ಸರ್ವವೂ ಕೂಡ ಹೂರಣದಿಂದ ಸೇರಿದಂತಹ ಒಂದು ಫಲ. ಆ ಫಲ ಅದು ಕೆಳಗೆ ಹೇಗೆ ಬಂತು ಅಂತ ಕೇಳಿದರೆ, ಒಂದು ಗಿಳಿಯಿಂದ ಕುಕ್ಕಲ್ಪಟ್ಟು ಭೂಮಿಗೆ ಬಂದಿದೆ. ಅದು ಅತ್ಯಂತ ಸಿಹಿ, ಮೊದಲೇ ಅತ್ಯಂತ ಸಿಹಿ. ಈ ಗಿಳಿ ಬಂದು ಆ ಹಣ್ಣಿಗೆ ಕುಕ್ಕಿದ ಕಾರಣ ಅದರ ಶರೀರದಲ್ಲಿ, ಆ ಗಿಳಿಯ ಶರೀರದಲ್ಲಿರುವಂತಹ ಅಮೃತ ಸಮಾನವಾದ ದ್ರವ ಹೋಗಿ ಆ ಹಣ್ಣಿನಲ್ಲಿ ಸೇರಿದೆ. ಮತ್ತೂ ಸಿಹಿ. ಕೆಲವರಿಗೆ ಗೊತ್ತಿರ್ಬೋದು, ಗಿಳಿ ಕುಕ್ಕು ಅಂತ ಒಂದು ಹಣ್ಣುಂಟು, ಮಾವಿನ ಹಣ್ಣು. ಅದರಷ್ಟು ಸಿಹಿ ಪ್ರಾಯಶಃ ಬೇರೆ ಯಾವುದೂ ಇರಲಿಕ್ಕಿಲ್ಲ, ಗಿಳಿ ಕುಕ್ಕು. ಈ ಭಾಗವತವನ್ನು ನೋಡಿಯೇ ಅದಕ್ಕೆ ಹೆಸರಿಟ್ಟಿದ್ದಿರಬೇಕು, ಗಿಳಿ ಕುಕ್ಕು ಅಂತ. ಗಿಳಿ ಕುಕ್ಕಿದ ಕುಕ್ಕು ಅಂತ ಮಾವಿನ ಹಣ್ಣು.
ಅದಷ್ಟು ಸಿಹಿ ಅಂತ. ಮತ್ತು ಅದನ್ನು ಪರೀಕ್ಷೆ ಮಾಡಬೇಕು ಅಂತಿಲ್ಲ, ಸಿಹಿಯಾ ಇಲ್ವಾ ಹುಳಿಯ ಏನು ಅಂತ. ಅದು ಅತ್ಯಂತ ಫಲಿತವಾಗದೇ ಇದ್ದರೆ ಸಿಗುವುದಿಲ್ಲ. ಅದು ಏನದು, ಯಾವುದದು ಗಿಳಿ ಅಂತ ಕೇಳಿದರೆ, ಸಕಲವನ್ನೂ ಅರಗಿಸಿ ಕುಡಿದಂತಹ, ಕೃಷ್ಣನನ್ನೇ ಸಾಕ್ಷಾತ್ಕರಿಸಿಕೊಂಡಂತಹ ಒಬ್ಬ ಮಹಾ ಅವಧೂತ ಚಕ್ರವರ್ತಿ ಆ ಗಿಳಿ. ಅವನನ್ನೇ ನಾವು ಶುಕ ಮಹರ್ಷಿಗಳು ಅಂತ ಹೇಳ್ತೇವೆ. ವೇದದ ಸಾರಗಳನ್ನೇ ಹಾಗೆ ಹಿಡಿದು ತಂದು ಭಾಗವತದಲ್ಲಿ ಇಟ್ಟ. ಅಂತಹ ಭಾಗವತವನ್ನು ತಾನು ಪರೀಕ್ಷಿತ ಮಹಾರಾಜನಿಗೆ ಉಪದೇಶ ಕೊಟ್ಟ. ಅಂತಹ ಆ ಭಾಗವತವನ್ನು ಪಿಬತ ರಸಮಾಲಯಂ, ಕುಡಿಬೇಕು ಅಂತ. ಹಣ್ಣಿನ ಫಲಿತವಾದಂತಹ ರಸವೂ ಉಂಟು, ರಸಮಯವಾಗಿಯೂ ಇದೆ. ಅದನ್ನು ಕುಡಿಬೇಕಂತೆ. ಹೇಗೆ ಕುಡಿಯೋದು? ಕೆಲವರು ನೀರು ಕುಡಿಯೋ ಕ್ರಮ ಉಂಟು, ಘಟ 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 ಅಂತ, ವಾಹನಗಳಿಗೆ ಇಂಧನ ತುಂಬಿಸಿದ ಹಾಗೆ. ಹಾಗಲ್ಲ. ಈಗ ನೀವು ಅಂಗಡಿಗಳಿಗೆ ಹೋದರೆ, ಯಾವುದೇ ಒಂದು ಹಣ್ಣಿನ ರಸ ಇರುವಂತಹ ಅಂಗಡಿಗಳಿಗೆ ಹೋಗಿ ಇಂಥ ಜ್ಯೂಸು ಬೇಕು ಅಂತ ಹೇಳ್ತೀರಿ. ಖಾಲಿ ಒಂದು ಜ್ಯೂಸು ಕುಡಿಲಿಕ್ಕೆ ಒಂದು 3/4 ತಾಸು ಮಾಡುವುದಿಲ್ವ ನೀವು? ಅದನ್ನು ಹಾಗೆ ಒಂದೊಂದೇ ಚಮಚ ಆ ಪೈಪಿನಲ್ಲಿ, ಹೌದು, ಅದನ್ನು ಎಳೆಯುವುದು, ಎಳೆಯುತ್ತಾ ಎಳೆಯುತ್ತಾ ಅನುಭವಿಸುತ್ತಾ ಕುಡಿಯುವುದು. ಅದು ಪೂರ್ಣ ಆ ಲೋಟದಲ್ಲಿ ಖಾಲಿಯಾದಾಗ ಮತ್ತೆ ಪುನಃ ಬೇಕು ಅಂತ ಅನಿಸ್ತದೆ. ಆ ರೀತಿ ನಾವು ಹೇಗೆ ಜ್ಯೂಸ್ ಕುಡಿತೇವೆ, ಅದೇ ರೀತಿಯಲ್ಲಿ ಈ ಪಿಬತ ಭಾಗವತಂ ರಸಂ, ಈ ಭಾಗವತ ರಸ ಅನ್ನುವಂಥದ್ದು ಗಿಳಿಕುಕ್ಕಿನಿಂದ ರಚಿತವಾದಂತಹ ಭಾಗವತ ರಸವನ್ನು ಆ ರೀತಿಯಲ್ಲಿ ಅನುಭವಿಸುತ್ತಾ ಕುಡಿಬೇಕು, ಅನುಭವಿಸುತ್ತಾ ಕುಡಿಬೇಕು. ಎಲ್ಲಿಯವರೆಗೆ? ಮುಗಿಯಲ್ಲಿವರೆಗಲ್ಲ. ಅದು ಮುಗಿಯುವಂಥದ್ದಲ್ಲ ಅದು. ಆ ರಸ ನೀವು ಎಷ್ಟು ಕುಡಿದ್ರೂ ಕೂಡ ಪುನಃ ತೆಕ್ಕೊಳ್ಬೇಕು ಅಂತಿಲ್ಲ, ಕುಡಿತಾನೇ ಇರಬೇಕು. ಎಲ್ಲಿಯವರೆಗೆ? ಆಲಯಂ, ನಮ್ಮ ಜೀವನ ಮುಗಿಯೋಲ್ಲಿವರೆಗೆ ನಾವು ಕುಡಿಬೇಕು. ಅದಕ್ಕೆ ಸಮಯ ಅಂತ ಇಲ್ಲ. ಹೊಟ್ಟೆ ತುಂಬಬೇಕು ತುಂಬಲಿಲ್ಲ ಹೇಳುವಂತಹ ಭೇದ ಭಾವವೇ ಇಲ್ಲ. ಹೊಟ್ಟೆ ತುಂಬಿದ್ರೂ ಒಂದೇ, ತುಂಬದಿದ್ರೂ ಒಂದೇ, ಕುಡಿತಾನೇ ಇರಬೇಕು. ಕೆಲವು ಸಲ ಈ ರಸವನ್ನು ಕುಡಿಯುವಾಗ ಹೊಟ್ಟೆ ತುಂಬಿದರೆ ಕಷ್ಟ ಆಗ್ತದೆ. ಹೌದು, ಊಟ ಮಾಡಿ ಸ್ವಲ್ಪ ಹೊತ್ತಿನಲ್ಲೇ ಪ್ರವಚನಕ್ಕೆ ಕೂತ್ರೆ ಉಂಟಲ್ಲ, ನಿಮ್ಮನ್ನೆಲ್ಲ ಕಟ್ಟಿಕೊಂಡು ಹೋಗುವುದಕ್ಕೆ ನಮಗೆ ಭಾರಿ ಕಷ್ಟ ಆಗ್ತದೆ. ಹೊಟ್ಟೆ ತುಂಬ ಆದರೆ ಪಾರಾಯಣ ಮಾಡುವುದಕ್ಕೂ ಕಷ್ಟವೇ. ಹಾಗಾಗಿ ಅದು ಒಂದು ಸಮಸ್ಯೆ ಉಂಟು. ಈ ಹಿನ್ನೆಲೆಯಲ್ಲಿ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ. ಹೇಗೆ ಕುಡಿಬೇಕು? ಹಣ್ಣಿನ ರಸ ಕುಡಿದಾಗೆ ರಸಿಕರಾಗಿ ಕುಡಿಬೇಕು. ಆಹಾ, ಒಂದೊಂದು ಚಮಚ ಕುಡಿಯುವಾಗಲೂ ಒಂದೊಂದು ಉದ್ಗಾರ. ಆಹಾ ಆಹಾ, ಆ ರೀತಿಯಲ್ಲಿ ಭಾವಿಸುತ್ತಾ ಅದರ ರಸದ ಕಣದೊಳಗಡೆ ತಾನಿಳಿದು ಆ ರಸವನ್ನು ಅನುಭವಿಸುತ್ತಾ ಮುಂದೆ ಹೋಗಬೇಕಂತೆ. ರಸಿಕಾಹ, ಕೇವಲ ರಸಿಕರಾದರೆ ಪ್ರಯೋಜನ ಇಲ್ಲ. ಭುವಿ ಭಾವುಕಾಹ, ಹೇಗಿರುವ ರಸಿಕರು ಅಂತಂದರೆ ಭಾವುಕರಾದ ರಸಿಕರಾಗಿ ಆ ಭಾಗವತ ರಸವನ್ನು ಕುಡಿಬೇಕು. ಭಾವನೆ ಇರಬೇಕು ಅಂತ. ಕೆಲವರಿಗೆ ಒಂದು ಭಾವನೆ ಇರುವುದಿಲ್ಲ ಅಂತ ನಾವು ಹೇಳ್ತೇವೆ, ಶುಷ್ಕ ಸ್ವಭಾವದವರು ಅಂತ. ಭಾವುಕರಾಗಿ ಅಲ್ಲಲ್ಲಿ ಬರುವಂತಹ ಕಥಾನಕಗಳಲ್ಲಿ ತಾನೂ ಒಂದು ಸದಸ್ಯನಾಗಿ, ತಾನೂ ಒಂದು ಪಾತ್ರವಾಗಿ ಅವರೊಡನೆ ಸಂವಾದವನ್ನು ನಡೆಸುತ್ತಾ ಸಾಗುಬೇಕು ಓದುತ್ತಾ. ಆವಾಗ ಆ ಭಾಗವತದಲ್ಲಿ ಬರುವ ಅನೇಕ ನೂರಾರು ಪಾತ್ರಗಳಲ್ಲಿ ತಾನೂ ಒಂದು ಪಾತ್ರನಾಗಿ ಮುಂದೆ ಸಾಗುವಂತಹ ಒಂದು ಸ್ಥಿತಿಗೆ ಭಾವುಕತನ ಅಂತ ಹೆಸರು. ಆ ರೀತಿಯ ಭಾವುಕತೆಯನ್ನು ಹೊಂದಿದ ರಸಿಕತನ ನಮ್ಮಲ್ಲಿ ಉಂಟು ಅಂತಾದರೆ ಈ ಭಾಗವತ ಓದುವುದರಲ್ಲಿ ನಾವು ಸಮರ್ಥರು ಅಂತ ಅರ್ಥ. ಇಲ್ಲದಿದ್ದರೆ ಎಲ್ಲರೂ ಓದುವುದಿಲ್ವ ಭಾಗವತ? ಎಲ್ಲ ತಯಾರಾಗಿದ್ದಾರೆ ಇವಾಗ.
ಆದರೆ ಗತಭಾವದವರು ಭಾಗವತವನ್ನು ಓದಿದರೆ ಅದರ ಮಹತ್ವ ನಮಗೆ ಅರ್ಥ ಆಗದು. ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ನಮ್ಮ ವಿದ್ಯೆಗೆ ಹಾಕುವ ಒರೆಕಲ್ಲು ಯಾವುದು ಅಂತ ಕೇಳಿದರೆ ಭಾಗವತ. ನಾಳೆ ಎಷ್ಟು ವಿದ್ವತ್ತುಂಟು, ಇದಕ್ಕೊಂದು ಅರ್ಥ ಹೇಳು ಅಂತ ತೆಗೆದು ಹೇಳಿದರೆ ಅವ ಸಮರ್ಥವಾಗಿ ಅದನ್ನು ವಿವರಿಸುವುದಕ್ಕೆ ತೊಡಗಿದ ಅಂತ ಆದರೆ ಮಾತ್ರ ಅವ ಭಾಗವತ ಹೌದು. ಇಲ್ಲದಿದ್ದರೆ ಭಾಗವತರು ಎಷ್ಟು ಜನ, ಎಲ್ಲರೂ ಭಾಗವತರು. ಇವಾಗ ಪ್ರಯೋಜನ ಇಲ್ಲ. ಭಾವಗತರಾದವರು ಭಾಗವತರಾಗಲಾರರು, ಗತಭಾವದವರು ಭಾಗವತರು ಆಗಲಾರರು. ಭಾವಸಹಿತವಾಗಿ ಭಾವಗತಿಯನ್ನು ಹೊಂದಿಕೊಂಡೇ ಮುಂದೆ ಸಾಗಬೇಕು. ಅಂತಹ ಭಾವುಕತನ ಭಾಗವತಕ್ಕೆ ಬೇಕು, ಅಂತಹ ರಸಿಕತನ ಭಾಗವತಕ್ಕೆ ಬೇಕು. ಆ ರಸಿಕತನ ಇಂದಲ್ಲ, ಈ ಸಪ್ತಾಹ ಮುಗಿಯುವವರೆಗೆ ಮಾತ್ರ ಅಲ್ಲ, ಜೀವನವಿಡೀ ಮುಂದೆ ಸಾಗಬೇಕು. ಆ ಹಿನ್ನೆಲೆಯಲ್ಲಿ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಅಂತಹ ಒಂದು ಅದ್ಭುತವಾದ ಪ್ರಯೋಜನವನ್ನು ಹೇಳ್ತಾರೆ. ಯಾರು ಓದಬೇಕು ಭಾಗವತವನ್ನು? ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ಯಾವುದೇ ಪೂರ್ವಾಗ್ರಹ ಇರಬಾರದಂತೆ ಭಾಗವತರಿಗೆ, ಅಂದರೆ ಭಾಗವತ ಓದುವವರಿಗೆ ಅಂತ ಪೂರ್ವಾಗ್ರಹ ಇರಬಾರ್ದು. ನಿರ್ಮತ್ಸರಗಳಾಗಬೇಕು, ಸಜ್ಜನರಾಗಿರಬೇಕು, ಕೃಷ್ಣನನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ಮುಂದೆ ಸಾಗುವವರಾಗಬೇಕು. ಅಂತಹ ನಿರ್ಮತ್ಸರರು ಸಜ್ಜನರಾಗಿದ್ದು ಭಾಗವತವನ್ನು ಸ್ವೀಕಾರ ಮಾಡಬೇಕು. ಭಗವಂತನದ್ದೇ ಆದಂತಹ ಸ್ವರೂಪ, ಅನೇಕ ಅವತಾರಗಳು, ಅವತಾರದ ಲೀಲೆಗಳು, ಅನೇಕ ಜೀವನ ಸಂದೇಶಗಳು, ಹೀಗೆ ಹಲವಾರು ಸಂಗತಿಗಳನ್ನೊಳಗೊಂಡಂತಹ ಒಂದು ಧರ್ಮದ ವ್ಯಾಖ್ಯಾನವನ್ನೊಳಗೊಂಡ ಒಂದು ಮಹಾ ವಿಷಯಗಳು ಭಾಗವತದಲ್ಲಿದೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ. ಏನು ಭಾಗವತದಲ್ಲಿ ಈ ಧರ್ಮವನ್ನೆಲ್ಲ ಹಿಡ್ಕೊಂಡು ಈ ಸಜ್ಜನರಾಗಿ ನಾವು ಸ್ವೀಕಾರ ಮಾಡುವುದು ಏನನ್ನು? ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ. ಇಲ್ಲಿ ಯಾವುದನ್ನು ನಾವು ತಿಳ್ಕೊಳ್ಬೇಕು ಅಂತ ಕೇಳಿದರೆ ವಾಸ್ತವವಾದ ಸಂಗತಿಗಳನ್ನು ತಿಳ್ಕೊಳ್ಬೇಕು. ಪ್ರಪಂಚದಲ್ಲಿ ವಾಸ್ತವ ಅಂದರೆ ಯಾವುದು? ವಸ್ತುಸ್ಥಿತಿ. ವಸ್ತು ಅಂದರೆ ಯಾವುದು? ಭಾಗವತದ ಪ್ರಕಾರ ವಸ್ತು ಅಂತಂದರೆ, ಸಾಮಾನ್ಯ ವೇದಾಂತದ ಪ್ರಕಾರ ವಸ್ತು ಅಂತಂದರೆ ಭಗವಂತ. ಆ ಭಗವಂತನನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಳುವುದೇ ಇಲ್ಲಿಯ ಪ್ರಧಾನವಾದಂತಹ ಉದ್ದೇಶ. ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ. ಆ ವಸ್ತು, ಆ ಭಗವಂತ ಹೇಗಿದ್ದಾನೆ ಅಂತ ಕೇಳಿದರೆ ಮಂಗಲವನ್ನುಂಟು ಮಾಡುವಂತಹ ಅನುಗ್ರಹಕಾರಕನಾಗಿದ್ದಾನೆ. ತಾಪತ್ರಯೋನ್ಮೂಲನಂ. ಏನು ತಾಪತ್ರಯಗಳು? ತಾಪತ್ರೆ ಅಂತ ಹೇಳ್ತೇವೆ ನೋಡಿ ನಾವು. ತಾಪತ್ರೆ, ಆ ತಾಪತ್ರೆ ಅಂದರೆ ಇದುವೇ ಆಧ್ಯಾತ್ಮಿಕ, ಆಧಿದೈವಿಕ, ಆಧಿಭೌತಿಕ, ಈ ಮೂರು ತಾಪತ್ರಯಗಳು. ಅದನ್ನು ನಿರ್ಮೂಲನೆ ಮಾಡುವಂತಹ ಭಗವಂತನ ಸ್ವರೂಪ ನಮ್ಮ ಅರಿವಿಗೆ ಬರ್ತದೆ. ಮಾತ್ರ ಅಲ್ಲ, ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿ ಶುಶ್ರೂಷುಭಿಸ್ತಕ್ಷಣಾತ್. ಏನು ಇದರ ವೈಚಿತ್ರ್ಯ ಏನು ಅಂತ ಕೇಳಿದರೆ, ಹೆಚ್ಚು ಕಷ್ಟಪಡಬೇಕು ಅಂತಿಲ್ಲ. ಈ ಭಾಗವತವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ ಉಂಟು. ಶುಶ್ರೂಷೆಯನ್ನು ಮಾಡಿದರೆ ಆಯಿತು. ಕೇಳಬೇಕು, ಎಲ್ಲರೂ ಕೂಡ ಕೇಳಬೇಕು. ಯಾರು ಅತ್ಯಂತ ಆಪ್ಯಾಯಮಾನವಾಗಿ ಕೇಳ್ತಾರೆ, ಕಣ್ಣನ್ನು ಕಿವಿಯಾಗಿಸಿಕೊಂಡು ಸುಂದರವಾಗಿ ಕೇಳ್ತಾರೆ, ಯಾವುದೇ ಜಾಡ್ಯವನ್ನು ಅಂತುಕೊಳ್ಳದೆ, ಅಂಥವರ ಹೃದಯಕ್ಕೆ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿ. ಪುಣ್ಯ ಬೇಕು. ಇಲ್ಲಿ ಸೇರಿದಂತಹ ಪ್ರತಿಯೊಬ್ಬನೂ ಕೂಡ ಪುಣ್ಯವಂತರು. ಪುಣ್ಯವಂತರಿಗೆ ಮಾತ್ರ ಭಾಗವತ ನೆನಪಿಟ್ಟುಕೊಳ್ಳಿ. ಕೃತಿಭಿ ಶುಶ್ರೂಷುಭಿ. ಯಾರು ಪುಣ್ಯವಂತರಾಗಿ ಕೇಳ್ತಾರೆ ಅಂಥವರ ಹೃದಯವನ್ನು ಇದ್ದಕ್ಕಿದ್ದಾಗೆ ನಮಗೆ ಗೊತ್ತಾಗದ ಹಾಗೆ ಕೃಷ್ಣ ಬಂದು ಒಳಗಡೆ ಬಂದು ಆವರಿಸಿ ಬಿಡ್ತಾನೆ. ಕೆಲವರ ಹೃದಯದಲ್ಲಾದರೂ ಕೂಡ ಇವತ್ತು ಕೃಷ್ಣ ಆವರಿಸಿ ಬಿಟ್ಟಾನು.
ಕೆಲವರು ನೋಡುವ ಹಾಗೆ ಕಾಣ್ತದೆ. ಈ ರೀತಿಯ ವಿಚಿತ್ರತಮವಾದಂತಹ ಒಂದು ಸಂಗತಿಗಳು ಭಾಗವತದಲ್ಲಿದೆ. ಅಂತಹ ಭಾಗವತ ಹೇಳುವ ಏನು ಮಹಾಗ್ರಂಥ ಉಂಟು, ಈ ಗ್ರಂಥದ ಆರಾಧನೆ ಹೇಗೆ ಅಂತ ಕೇಳಿದರೆ ಅದಕ್ಕೊಂದು ಶಿಷ್ಟ ಪರಂಪರೆಯನ್ನು ಹಾಕ್ತಾರೆ ಪ್ರಾಜ್ಞರು. ಸಪ್ತಾಹ ಅಂತ 7 ದಿವಸಗಳ ಕಾಲ, ಈ 7 ದಿವಸಗಳ ಕಾಲ ಕೃಷ್ಣ ಕಥೆಯನ್ನು ಕೇಳಬೇಕು ಅಂತ. ಆವಾಗ ಏಳುವುದಕ್ಕೆ ಬರ್ತದೆ ಅಂತ. ಇಲ್ಲದ್ರೆ ಕೂತವರು ಕೂತೇ ಬಾಕಿ. ಅಂದರೆ ಅದರ ಅರ್ಥ ಏನು? ನಿನ್ನೆ ಹೇಳಿದೆ ನಾನು, ಕೆಲವೆಲ್ಲ ಇಲ್ಲಿ ಒಗಟಿನ ಕಾಣ್ಬೋದು ಹೇಳೋದು. ಆದರೆ ಈ ಭಾಗವತ ಅನ್ನುವುದೇ ಒಂದು ರೀತಿಯ ಒಗಟು, ಸಾಮಾನ್ಯ ಜನತೆಗೆ ಒಗಟದು. ಅದರ ಒಳಗಡೆ ನಾವು ಆ ಒಗಟನ್ನು ಬಿಡಿಸಿ ಸಾಗಿದಾಗ ಮಾತ್ರ ಅದರಲ್ಲಿರುವ ರಸ ನಮ್ಮ ಅರಿವಿಗೆ ಬರ್ತದೆ. 7 ದಿವಸಗಳ ಕಾಲ ಒಂದು ಅವಧಿಯನ್ನು ಹೇಳ್ತಾರೆ. ಕಾರಣ ಸುಮಾರು ಉಂಟು, ಅದರಲ್ಲಿ ಪ್ರಧಾನವಾದ ಸಂಗತಿಗಳನ್ನು ಮಾತ್ರ ನಾವು ಹೇಳುವ. ಈ ಭಾಗವತ ಯಾರು ಯಾರಿಗೆ ಹೇಳಿದರು? ಮೊದಲು ನಾವು ಸಣ್ಣಗಿರುವಾಗೆಲ್ಲ ಈ ರೀತಿಯ ಪ್ರಶ್ನೆಗಳಿತ್ತು ಪರೀಕ್ಷೆ. ಯಾರು ಯಾರಿಗೆ ಹೇಳಿದರು ಅಂತ ಸಂದರ್ಭ ಸಹಿತ ವಿವರಿಸಿ. ಗೊತ್ತಾಗಬೇಕಲ್ವಾ? ಇಲ್ಲಿ ಈ ಸಮಗ್ರವಾದಂತಹ 18,000 ಶ್ಲೋಕಗಳನ್ನೊಳಗೊಂಡ 335 ಅಧ್ಯಾಯಗಳನ್ನೊಳಗೊಂಡ 12 ಸ್ಕಂಧಗಳಿಂದ ಸಂವಲಿತವಾದ ಒಂದು ಅತ್ಯದ್ಭುತವಾದ ಈ ಗ್ರಂಥದ ವ್ಯವಸ್ಥೆಯಲ್ಲಿ ಸಾಗುವ ಕ್ರಮ ಹೇಗೆ ಅಂತ ಕೇಳಿದರೆ, ಯಾರಿಗೂ ಬಾರದಂತಹ ಒಂದು ಆಪತ್ತಲ್ಲಿ ಸಿಲುಕಿಕೊಂಡಿದ್ದಾನೆ ಪರೀಕ್ಷಿತ ಮಹಾರಾಜ. ಕೃಷ್ಣ ಪ್ರೇರಣೆಯ ಪ್ರಕಾರವಾಗಿ ಅವನಿಗೆ ಬಂದಂತಹ ಆ ಆಪತ್ತು ನಿವಾರಣೆ ಮಾಡುವುದಕ್ಕೆ ಬೇಕಾಗಿ ವ್ಯಾಸಪುತ್ರರೆನಿಸಿದಂತಹ ಅವಧೂತ ಸಾಮ್ರಾಜ್ಯದ ಚಕ್ರವರ್ತಿಗಳಾಗಿ ಮೆರೆದಾಡಿದ ಭರತಖಂಡದ ಏಕೈಕ ಮಹಾಯೋಗಿ ಶುಕಮಹರ್ಷಿಗಳು ಇವನ ಆಪತ್ತನ್ನು ನೀಗಿಸುವುದಕ್ಕೆ ಬೇಕಾಗಿ ಶ್ರೀಮದ್ಭಾಗವತ ಮಹಾಪುರಾಣದ ಉಪದೇಶವನ್ನು ಕೊಡ್ತಾರೆ. ಹಾಗಾಗಿ ಸಕಲಾಪತ್ತುಗಳು ನಿವಾರಣೆಯಾಗಬೇಕು, ಸಕಲ ದೈವೀ ಸಂಪತ್ತು ಪ್ರಾಪ್ತಿಯಾಗಬೇಕು ಅಂತ ಇದ್ದರೆ ಭಾಗವತಕ್ಕೆ ಬರಬೇಕು, ಭಾಗವತ ಸಪ್ತಾಹಕ್ಕೆ ಬರಬೇಕು. ಆ ಹಿನ್ನೆಲೆ ಮತ್ತೆ ನಮಗೆ ಸ್ಪಷ್ಟ ಗೊತ್ತಾಗ್ತದೆ. ಹೀಗೆ ಶುಕ ಮಹರ್ಷಿ ಮತ್ತು ಪರೀಕ್ಷಿತ ಮಹಾರಾಜರ ಇಬ್ಬರ ನಡುವೆ ನಡೆದಂತಹ 7 ದಿವಸಗಳ ಕಾಲದ ಸಂವಾದ ಶ್ರೀಮದ್ಭಾಗವತ ಸಪ್ತಾಹ, ಶ್ರೀಮದ್ಭಾಗವತ ಮಹಾಪುರಾಣ. ಆ ಪುರಾಣವನ್ನು ಶಾಸ್ತ್ರದ ನಿಯಮದ ಪ್ರಕಾರ 7 ದಿವಸಗಳ ಕಾಲ ನಾವು ಆಚರಣೆ ಮಾಡಬೇಕು. ಒಂದೊಂದು ದಿವಸಗಳಲ್ಲಿ ಇಷ್ಟಿಷ್ಟು ಅಧ್ಯಾಯಗಳನ್ನು ಪಾರಾಯಣ ಮಾಡಬೇಕು ಅನ್ನುವಂತಹ ಶಾಸ್ತ್ರ ನಿಯಮ. ಮನುಕರ್ದಮ ಸಂವಾದ ಪರ್ಯಂತಂ ಪ್ರಥಮೇಹನಿ ಇತ್ಯಾದಿ ಇತ್ಯಾದಿ. ಆ ರೀತಿಯಲ್ಲಿ ಸಾಗುವಾಗ ಈ 335 ಅಧ್ಯಾಯಗಳನ್ನು ವಿಭಾಗ ಮಾಡಿದ್ದಾರೆ, ನಾವಲ್ಲ, ನಮ್ಮವರು. ಆ ಪ್ರಕಾರವಾಗಿ ಸಾಗುವಾಗ 7 ದಿವಸಗಳ ಕಾಲ ಬೇಕಾಗ್ತದೆ. ಇದು ಮೇಲ್ನೋಟದ ಕಾರಣ. ಒಳನೋಟದ್ದು ಮತ್ತೆ ಹೇಳ್ತೇನೆ ಆ ಜಾಗದಲ್ಲಿ. ಆದ್ದರಿಂದ ಈ ಶ್ರೀಮದ್ಭಾಗವತ ಸಪ್ತಾಹ ಯಜ್ಞ ಅನ್ನುವಂಥದ್ದು ಅತ್ಯಂತದಲ್ಲಿ ಅತ್ಯಂತವಾದಂತಹ ಶಕ್ತಿಶಾಲಿಯಾದ ಒಂದು ಮಹಾರಾಧನೆ. ಪ್ರಾಯಶ್ಚಿತ್ತ ಅನ್ನುವಂತಹ ರೀತಿಯಲ್ಲಿಯೂ ಕೂಡ ಹೇಳುವ ಕ್ರಮ ಉಂಟು. ದುಃಖ ದಾರಿದ್ರ್ಯ ದೌರ್ಭಾಗ್ಯ ಪಾಪ ಪ್ರಕ್ಷಾಲನಾಯ ಚ ಕಾಮಕ್ರೋಧ ಜಯಾರ್ಥಂ ಹಿ ಕಲೌ ಧರ್ಮೋಯ ಮೀರಿತಃ. ಯಾಕೆ ಕಲಿಯುಗದಲ್ಲಿ ಸಪ್ತಾಹ ಮಾಡಬೇಕು? ಆಮಂತ್ರಣದಲ್ಲಿ ಕೆಲವರು ನೋಡಿರ್ಬೋದು. ಈ ಜೀವನದಲ್ಲಿ ಬರುವಂತಹ ದುಃಖ ಇರ್ಬೋದು, ದಾರಿದ್ರ್ಯ ಇರ್ಬೋದು, ದೌರ್ಭಾಗ್ಯ ಇರ್ಬೋದು, ಆಚರಣೆ ಮಾಡುವಂತಹ ಪಾಪಾದಿಗಳಿರ್ಬೋದು, ಇವುಗಳನ್ನೆಲ್ಲ ನಿವಾರಣೆ ಮಾಡಬೇಕು, ಕಾಮಕ್ರೋಧಾದಿ ಅರಿಷಡ್ವರ್ಗಗಳನ್ನು ಜಯಿಸಬೇಕು ಅನ್ನುವ ಹಂಬಲವುಳ್ಳವನು ಸಪ್ತಾಹ ಯಜ್ಞವನ್ನು ಮಾಡಬೇಕು. ಎಂತಹ ಪಾಪಕರ್ಮಗಳನ್ನು ಮಾಡಿದರೂ ಕೂಡ ಸಪ್ತಾಹ ಯಜ್ಞವನ್ನು ಮಾಡುವುದಕ್ಕೆ ಅರ್ಹತೆ ಉಂಟು. ಸಪ್ತಾಹ ಯಜ್ಞದಲ್ಲಿ ಭಕ್ತಿಯೇ ಪ್ರಧಾನವಾದಂತಹ ಅರ್ಹತೆ. ಬೇರೆ ಯಾವ
ಪ್ರಮಾಣ ಪತ್ರ ಬೇಕು ಅಂತ ಇಲ್ಲ, ಯಾವ ವಿದ್ವತ್ತು ಬೇಕು ಅಂತಿಲ್ಲ, ಯಾವ ಜಾತಿ ಅಂತ ಬೇಕು ಅಂತಿಲ್ಲ, ಯಾವ ಧರ್ಮ ಅಂತ ಬೇಕು ಅಂತಿಲ್ಲ. ಕೃಷ್ಣ ಯಾರಿಗಾಗ್ತದೆ ಅವರು. ಕೃಷ್ಣನನ್ನು ಯಾರಿಗಾಗುವುದಿಲ್ಲ? ಎಲ್ಲ ಆಗುವವರೇ ಇರುವುದಿಲ್ಲಿ. ಅಂಥವರಿಗೆ ಈ ಸಪ್ತಾಹ ಯಜ್ಞ ಹತ್ತಿರದ ವಿಷಯ. ಅಂಥವರು ಸಪ್ತಾಹ ಯಜ್ಞವನ್ನು ಆಚರಣೆ ಮಾಡಬಹುದು. ಇಲ್ಲಿ ಪ್ರಮಾಣ ಪತ್ರ ಯಾವುದು ಅಂತ ಕೇಳಿದರೆ ಕೇವಲವಾದಂತಹ ಶುದ್ಧವಾದ ಭಕ್ತಿ ಮಾತ್ರ. ಆ ಭಕ್ತಿಯ ಮೂಲಕವಾಗಿ ಸಾಗಬೇಕು 7 ದಿವಸಗಳ ಕಾಲ. ಅಷ್ಟು ಸಾಗಿದ ಕಾಲಕ್ಕೆ ಈ ಎಲ್ಲ ಕೊಳಕುಗಳು ಕೊಳಚೆಗಳು ನಮ್ಮಿಂದ ನಿವೃತ್ತವಾಗ್ತದೆ, ಕೃಷ್ಣಾನುಗ್ರಹ ಸಿಗ್ತದೆ. ಆದ ಕಾರಣ ಭಾವುಕರಾಗಿ ನಾವು ಸಾಗಬೇಕು. ಈ ಹಿನ್ನೆಲೆಯಲ್ಲಿ ಕೃಷ್ಣನ ಜೊತೆಗೆ ಸಂವಾದವನ್ನು ಮಾಡುವುದಕ್ಕೆ ಒಂದು ಅವಕಾಶ ನಮಗೆ ಭಾಗವತದಲ್ಲಿ. ಬೇರೆಯಲ್ಲಿ ಮಾಡ್ತೀರಿ ನೀವು ಕೃಷ್ಣನ ಜೊತೆಗೆ ಸಂವಾದ? ಪ್ರವಚನ ಮುಗಿಸಿ ಹೋಗುವಾಗ ನಾವು ಯಾರೊಟ್ಟಿಗೂ ಸಂವಾದ ಮಾಡಿಕೊಂಡು ಹೋಗುವುದಲ್ವ? ಕೃಷ್ಣನ ಜೊತೆಗೆ ಸಂವಾದ ಮಾಡಬೇಕು ಅಂತಾದರೆ ಇಲ್ಲಿಗೆ ಬರಬೇಕು, ಸಪ್ತಾಹಕ್ಕೆ ಬರಬೇಕು. ವಾರ್ತಾಪತ್ರಿಕೆಗಳನ್ನು ಓದಿದ ಹಾಗೆ ಪಾರಾಯಣ ಮಾಡಲಿಕ್ಕಿಲ್ಲ. ಅದನ್ನು ಹೇಳಿದ್ದು, ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಪ್ರವಚನ ಕೇಳುವವರು ಮಾತ್ರ ಭಾವುಕ ರಸಿಕರಾಗಬೇಕು ಅಂತ ಅರ್ಥ ಅಲ್ಲ, ಪಾರಾಯಣ ಮಾಡುವವರು ಭಾವುಕ ರಸಿಕರಾಗತಕ್ಕದ್ದು. ಹಾಗಾಗಿ ನೋಡಿ, ಎಷ್ಟು ಜನ ಗಮನಿಸಿದ್ದೀರಿ ಅಂತ ಗೊತ್ತಿಲ್ಲ, ಹೀಗೆ ಪಾರಾಯಣ ಮಾಡುವಾಗೆಲ್ಲ ನಾವು ಆನಂದಿಸ್ತೇವೆ.